ಅವರ 75ನೇ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ನಮ್ಮ ನೋವುಗಳು ಸಾಕಷ್ಟಿದ್ದಾವೆ. ನಾವು ಅವರನ್ನು ವಿವಾದಗಳಲ್ಲಿ ನೋಡಬಾರದು ಅಂತ ಅಂದ್ಕೊಂಡಿದ್ದೇವೆ. ಸಂದರ್ಭಗಳಲ್ಲೇ ಅಷ್ಟೇ ಅವರ ಹೆಸರು ಮುನ್ನೆಲೆಗೆ ಬರಬೇಕು ಅಂತ ಆಸೆ ಪಡ್ತೀವಿ. ಆದರೂ 15 ವರ್ಷ ಆದರೂ ಕೂಡ ಮತ್ತೆ 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 ವಿವಾದಗಳಲ್ಲಿ ಅವರ ಹೆಸರು ಮುನ್ನೆಲೆಗೆ ಬರುವುದನ್ನು ಒಬ್ಬ ಅಭಿಮಾನಿಯಾಗಿ ನನಗಂತೂ ಬಹಳ ನೋವಿನ ವಿಷಯ. ಸಾಧಕರು ನಮ್ಮ ನಡುವೆ ಇರಬೇಕಾದ ಅವರ ಸಾಧನೆಗಳ ಮೂಲಕ ಹೊರತು ಇಂತಹ ವಿಷಾದಗಳ ಮೂಲಕ ಅಲ್ಲ. ಈ ಕಾರಣಕ್ಕೋಸ್ಕರ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಬೇಕು ಅನ್ನಂತಹ ಅಭಿಪ್ರಾಯ ಸಮಸ್ತ ಅಭಿಮಾನಿಗಳಲ್ಲಿದೆ. ಅದರಂತೆ ಬಹುದಿನಗಳ ಒಂದು ಆಸೆ ಏನಿತ್ತು ನಮಗೆ, ನಮ್ಮ ಯಜಮಾನರಿಗೆ ಕರ್ನಾಟಕ ರತ್ನ ಸಿಕ್ಕಿಬಿಡ್ಬೇಕು ಅನ್ನೋಂಥದ್ದು ಈ ಹೊತ್ತಲ್ಲಿ ಅದು ಸಿಕ್ಕಿದೆ. ನಾನು ಮಂಡ್ಯ ಸರ್ಕಾರಕ್ಕೆ ಕರ್ನಾಟಕ ರತ್ನ ಬೇಡಿ ಪಡೆದದ್ದಲ್ಲ, ಅವರ ಸಾಧನೆಗೆ ಸರ್ಕಾರ ಕೊಟ್ಟಿದ್ದು ತಡವಾಗಿದ್ದು ಕೊಟ್ಟಿದೆ. ಅದಕ್ಕೆ ಅಭಿನಂದನೆಗಳನ್ನ ಹೇಳ್ತೇನೆ. ಇನ್ನೊಂದು ವಿಷಯ ನಮಗಿರುವಂತಹದ್ದು ಪುಣ್ಯಭೂಮಿ ವಿಷಯ. ಆ ಪುಣ್ಯಭೂಮಿ ವಿಷಯ ಪ್ರತಿ ಸಲ ಕೂಡ ಅದು ನಮ್ಮ ನಿರೀಕ್ಷೆ ಮೀರಿ, ನಮ್ಮ ನಿಯಂತ್ರಣ ಮೀರಿ ಹೋಗ್ತಾನೆ ಇದೆ. ನಾವು ಇನ್ನೇನು ಕೈಗೆ ಬಂತು ಅಂತ ಅಂದ್ಕೊಂಡಾಗಲೇ ಅದು ಕೈ ಮೀರಿ ಹೋಗ್ತಿದೆ. ಅನೇಕ ಸಂಧಾನಗಳು, ಅನೇಕ ಹೋರಾಟಗಳು, ಅನೇಕ ಪ್ರಯತ್ನಗಳು ಎಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತು. ಮೊದಲನೇದಾಗಿ ನಾನು ಹೆಸರಿಂದ ಶುರು ಮಾಡ್ತೇನೆ. ನಾವು ಕಲಾಕ್ಷೇತ್ರ, ರವೀಂದ್ರ ಕಲಾಕ್ಷೇತ್ರ ನೋಡಿದ್ದೇವೆ. ಪುಣ್ಯಕ್ಷೇತ್ರ ಅಂತ ಹೋಗ್ತೀವಿ, ಸಾಹಿತ್ಯ ಕ್ಷೇತ್ರ ಅಂತ ಬಳಸ್ತೀವಿ, ರಾಜಕೀಯ ಕ್ಷೇತ್ರ ಅಂತ ಹೋಗ್ತೀವಿ. ಆದರೆ ಇಡೀ ದೇಶದಲ್ಲಿಯೇ ಮೊದಲನೇ ಬಾರಿ ಅಭಿಮಾನಕ್ಕೊಂದು ಕ್ಷೇತ್ರ ಬೇಕು ಅಂದ್ಕೊಂಡೆ. ಅದು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನ ಕ್ಷೇತ್ರ ಅಂತ ಹೇಳಿ ತಿಳ್ಕೊಂಡು ಇನ್ಮೇಲೆ ಇದೇ ಹೆಸರಿಂದನೇ ಇದನ್ನು ಕರಿತೀವಿ, ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನ ಕ್ಷೇತ್ರ ಅಂತ ಹೇಳಿ. ಯಾಕಂದರೆ ಒಬ್ಬ ಅಭಿಮಾನ ಕಲಾವಿದನಿಗಾಗಿ ಅವರ ಅಭಿಮಾನಿಗಳೇ ನಿರ್ಮಿಸ್ತಿರುವಂತಹ ದೇಶದ ಮೊಟ್ಟ ಮೊದಲ ಅಭಿಮಾನ ಸ್ಮಾರಕ ಅಂತ ಅದ್ಭುತವಾಗಿ ವಾದ ಮಂಡನೆ ಮಾಡ್ತಾ ಇದ್ದಂಥವ್ರು. ಮತ್ತೆ ಅವರ ಒಂದೊಂದು ಸ್ಟೇಟ್ಮೆಂಟು, ಒಂದೊಂದು ಲೇಖನ ಆಗುವಷ್ಟು ಸಮರ್ಥವಾಗಿ ಅವ್ರು ಮಾತನಾಡ್ತಿದ್ರು, ಅಷ್ಟು ಅರಿವು ಇತ್ತು ಅವರಿಗೆ. ಆದ್ದರಿಂದ ಜ್ಞಾನ ಒಂದು ಗ್ರಂಥಾಲಯ ಇರಬೇಕು ಅಂದ್ಕೊಂಡ್ವಿ. ಮತ್ತೆ ಆ ಧ್ಯಾನ ನೀವು ನೋಡಿದ್ರಲ್ಲ, ಒಂದು ದೊಡ್ಡ ಹಾಲಲ್ಲಿ ಒಂದು ಅಮೃತ ಶಿಲೆ, ನೀವು ಒಂದು ಪುತ್ಥಳಿ ಮಾತ್ರ ನೋಡಿದ್ರಿ. ಈ ಸ್ಮಾರಕದಲ್ಲಿ ಸುಮಾರು ಒಂದು 10 ಪುತ್ಥಳಿ ಇರ್ತವೆ. ಅದರಲ್ಲಿ ಒಂದು ಆ ಧ್ಯಾನ ಕೇಂದ್ರ ಅಮೃತ ಶಿಲೆಯಲ್ಲಿ, ನಿಮಗೆ ಸಾಯಿಬಾಬಾ ಅಮೃತ ಶಿಲೆ ನೋಡಿರ್ಬೋದು, ಆ ರೀತಿಯಲ್ಲಿ ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಧ್ಯದಲ್ಲಿ ಕೂತಿರ್ತಾರೆ. ಒಂದು ಕೊಠಡಿ ಮಧ್ಯದಲ್ಲಿ ದೊಡ್ಡ ಹಾಲು. ಅದಕ್ಕೆ ಸೂರ್ಯ ಮಧ್ಯಾಹ್ನ 2 ಗಂಟೆ ಕರೆಕ್ಟಾಗಿ ಆ ಸೂರ್ಯ ಅದು ತಲೆ ಮೇಲೆ ಬೀಳ್ತಾರೆ. ಆ ಥರದ್ದೊಂದು ವಿನ್ಯಾಸವನ್ನ ಬರೀ ಇಷ್ಟೇ ಅಲ್ಲ ಅಂತ, ಹೌದು ಇಷ್ಟೇ ಅಲ್ಲ, ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ವಿಶೇಷತೆಗಳಿರ್ತಿದ್ದಾವೆ. ಅದನ್ನು ಈಗಲೇ ಹೇಳಿದರೆ ಸ್ವಾರಸ್ಯ ಹೊರಟೋಗುತ್ತೆ ಅಂತ ಹೇಳಿ ಇಷ್ಟನ್ನು ಮಾತ್ರ ತೋರಿಸ್ತಿದ್ವಿ. ಇದು ಒಂಥರ ಟ್ರೈಲರ್ ಅಂದ್ಕೊಳ್ಳಿ. ಅದ್ರೊಳಗಡೆ ಬಂದರೆ ಕನಿಷ್ಠ 2 ಗಂಟೆಗಳ ಕಾಲ ನೀವು ಯಾವ ಕಡೆಗೂ ಎದ್ದು ಹೋಗ್ಲಿಕ್ಕೆ, ಹೊರಗಡೆ ಹೋಗ್ಬೇಕು ಅನ್ನೋಂತಹ ಯೋಚನೆ ಮಾಡ್ದಂಗೆ, ಬೇರೆ ವಿಷಯ ನಿಮ್ಮ ತಲೆಗೆ ಬರ್ದಂಗೆ ಅದು ನಿಮ್ಮನ್ನು ಹಿಡಿದಿಟ್ಕೊಡುತ್ತೆ. ಆ ಭರವಸೆ ನಾನು ಕೊಡಬಲ್ಲೆ. ಅದರ ಜೊತೆಗೆ ಇಲ್ಲಿ ಪ್ರತಿ ನವೆಂಬರ್ಗೆ ಕನ್ನಡ ಧ್ವಜಾರೋಹಣ ಮಾಡೋ ರೀತಿಯಲ್ಲಿ, ಮತ್ತೆ ನಿಮಗೆ ಇಲ್ಲಿ ಒಂದು ಸಿಂಹ ಇದೆ, ಅದು ಈ ಹೆಬ್ಬಾಗಿಲಿನ ಮೇಲೆ ಈ ರೀತಿಯಲ್ಲಿ ಇರುತ್ತೆ. ಅದಕ್ಕೆ ಸೂರ್ಯನ ಬೆಳಕು ಮೇಲೆ ಬಿದ್ದಾಗ ಅದು ಕೆಳಗಡೆಗೆ
ನೆಲದಲ್ಲಿ ಅದರ ರಿಫ್ಲೆಕ್ಷನ್ ಬರುತ್ತೆ, ಲೈಟ್ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಯಜಮಾನರ ಪುತ್ಥಳಿ ಏನಿದೆ ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಪುಸ್ತಕಗಳನ್ನ ಅಷ್ಟೇ ಇಟ್ಟಿದ್ದೀವಿ. ಅಂದ್ರೆ ಅದು ಜ್ಞಾನದ ಸಂಕೇತ ಸಿಂಬಾಲಿಕ್ ಆಗಿ. ಮತ್ತೆ ರಾತ್ರಿಗೆ ಅದ್ರ ಮೇಲೆ ಪ್ರತಿ ಸಂಜೆಗೆ ಒಂದು ಲೇಸರ್ ಶೋ ನಡೆಸೋ ವ್ಯವಸ್ಥೆ ಕೂಡ ಇದರಲ್ಲಿರುತ್ತೆ. ಸಂಜೆ 6 ಗಂಟೆಗೆ ಅವರದ್ದೇ ಹಾಡುಗಳ, ಈಗ KRS ಹೋದ್ರೆ ನೀವು ನೋಡಿರ್ತೀರಿ, ಅದೇ ತರದ ಒಂದು ಯಜಮಾನರ ಹಾಡುಗಳದ್ದು ಅರ್ಧ ಗಂಟೆ ಪ್ರತಿ ದಿವಸ ಶೋ ಇರೋ ತರ ವ್ಯವಸ್ಥೆ ಮಾಡಿದ್ದೀವಿ. ಸುದೀಪ್ ಸರ್ ಅವರು ಇದನ್ನ ಟ್ವೀಟ್ ಮಾಡ್ತಿದ್ದಾರೆ. ಸುದೀಪ್ ಸರ್ ಇದರ ಬೆನ್ನೆಲುಬಾಗಿದ್ದಾರೆ. ಅವರು ಅಶೋಕ್ ಖೇಣಿ ಅವರ ಜೊತೆಗೆ ಮಾತನಾಡಿ ಅವರು ಒಂದಷ್ಟು ಹಣವನ್ನು ಕೊಟ್ಟು ಇನ್ನೊಂದಷ್ಟು ಹಣವನ್ನು ಅಶೋಕ್ ಖೇಣಿ ಅವರು ಬರೆಸ್ತಿದ್ದಾರೆ. ಜೊತೆಗೆ ಅಶೋಕ್ ಖೇಣಿ ಇವರೆಲ್ಲರನ್ನೂ ಒಳಗೊಂಡಂತೆ 3 ಜನರ ಸಹಭಾಗಿತ್ವದಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಅಶೋಕ್ ಖೇಣಿ ಅವರಿದ್ದಾರೆ, ವಿಷ್ಣು ಸೇನಾ ಸಮಿತಿಯಿಂದ ನಾನಿದ್ದೇನೆ, ಮತ್ತು ಸುದೀಪ್ ಸರ್ ಇದ್ದಾರೆ. ಅದಕ್ಕೊಂದು ಸಂಸ್ಥೆ ಮಾಡಿದ್ವಿ. ಆ ಸಂಸ್ಥೆ ಹೆಸರಲ್ಲಿ ರಿಜಿಸ್ಟ್ರೇಷನ್ ಸೇಲ್ ಅಗ್ರಿಮೆಂಟ್ ಆಗಿದೆ. ಸೇಲ್ ಡೀಡ್ಗೆ ಇನ್ನೊಂದಷ್ಟು ಅಮೌಂಟ್ಗಳ ಅವಶ್ಯಕತೆ ಇದೆ. ನಾವು ಒಂದು ಮಾಡಿಕೊಂಡು ಈ ತಿಂಗಳಲ್ಲಿ ಮುಗಿಸ್ತೀವಿ ಸರ್. ಈ ಸ್ಮಾರಕಕ್ಕೆ ಒಟ್ಟಾರೆ ಎಷ್ಟು ಖರ್ಚಾಗಬಹುದು? ಎಸ್ಟಿಮೇಟ್ ಮಾಡಿದ್ರ ಪುನೀತ್ ಎಸ್ಟಿಮೇಟ್ ಆಗಿದೆಯಾ? ಎಸ್ಟಿಮೇಟ್ ಇನ್ನು ರೆಡಿ ಮಾಡ್ತಿದ್ದಾರೆ. ಎಸ್ಟಿಮೇಟ್ ನಾನು ರಿವೀಲ್ ಮಾಡ್ತೀನಿ. ಕೆಲಸಗಳು ಯಾವಾಗಿಂದ ಪ್ರಾರಂಭ ಆಗುತ್ತೆ ಸರ್? ಮುಂದಿನ ತಿಂಗಳಲ್ಲಿ ಮಾಡ್ಬೇಕು ನಮ್ಗೆ, ಯಾಕಂದ್ರೆ ಇನ್ನು 11 ತಿಂಗಳು ಅಷ್ಟೇ ಸಮಯ ಇರೋದಲ್ವ. ಸೊ ಮುಂದಿನ ತಿಂಗಳಿಂದ ಶುರು ಮಾಡ್ತೀವಿ. ಬಟ್ ಅದು ಎಲ್ಲೆಲ್ಲಿದ್ದಾರೋ ಉಟ್ಕೊಂಡ್ಬಿಡ್ತಾರೆ ಆ ಟೈಮಿಗೆ. ನಾ ಇಂಥ ಜಾಗ ಅಂತ ತೋರಿಸಿದ ತಕ್ಷಣ ಅದೆಷ್ಟು ಲಿಟಿಗೇಷನ್ ಮಾಡ್ತಾರೆ ಅಂತ ಅಂದಾಜು ಕೂಡ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನೀವ್ಯಾರು ಎಲ್ಲ ಆಗ್ತಿದೆ ಅಂತ ಕೇಳಿಬಿಡಿ, ನಂಬಿಕೆ ಇದೆಯಲ್ವಾ?